ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಸ್ನೇಹಿತರೆ, ನಾವೀಗಾಗಲೇ ಮಕ್ಕಳು ಓದಿದ ಟೀಚರ್ ಡೈರಿಯ ಒಂದು ಅಧ್ಯಾಯಗಳನ್ನು ನೋಡ್ತಾ ಇದ್ದೀವಿ, ಮಕ್ಕಳ ಕಾದಂಬರಿಯನ್ನು ನೋಡ್ತಾ ಇದ್ದೀವಿ. ನೀವೆಲ್ಲರೂ ತುಂಬ ಕುತೂಹಲದಿಂದ ಪ್ರತಿದಿನ ನನ್ನ ವಿಡಿಯೋಕ್ಕೆ ಕಾಯ್ತಾ ಇರೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಈಗಾಗಲೇ ಶಾಲಿನಿ ಹೇಗೆ ತನ್ನ ಡೈರಿಯಲ್ಲಿ ತನ್ನ ಒಂದು ಜೀವನ ಚರಿತ್ರೆಯನ್ನು, ಅಂದರೆ ಕೆಲವೊಂದು ವಿಚಾರಧಾರೆಗಳನ್ನು ಹೇಗೆ ಬರೀತಾ ಹೋದ್ಲು, ಅದನ್ನು ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಅಲ್ವಾ. ಇಲ್ಲೂ ಹಾಗೆ ಮುಂದಿನ ಅಧ್ಯಾಯದಲ್ಲಿ ಇಂದೂರು ಭಾವೈಕ್ಯತೆಯ ತವರೂರು ಎಂಬ ಭಾಗ ಬರುತ್ತೆ. ಯಾವುದು ಇಂದೂರು ಅಂತ ನಿಮಗೆಲ್ಲ ಗೊತ್ತಾಯಿತು. ಶಾಲಿನಿ ಕೆಲಸ ಮಾಡ್ತಕ್ಕಂಥ ಊರು. ಈ ಹಿಂದಿನ ವಿಡಿಯೋದಲ್ಲಿ ಶಾಲಿನಿ ಹೇಗೆ ಖೋಖೋ ಆಟದಲ್ಲಿ ಪಾಲ್ಗೊಂಡ್ಲು, ಹೇಗೆ ಗೆದ್ದಲು, ಸುನಂದ ಯಾಕೆ ಕ್ಷಮೆ ಕೇಳಿದ್ಲು ಅನ್ನೋ ಕುತೂಹಲ ನಿಮ್ಗೆ ಉಳಿದಿತ್ತು ಅಲ್ವಾ. ಹಾಗಿದ್ರೆ ಮುಂದಿನ ಭಾಗ ನೋಡೋಣ. ರೇಷ್ಮಾ ಮುಂದಿನ ಪುಟ ತಿರುವಿದಳು. ಹಮೀದಾ, ಕಸ್ತೂರಿ, ಮೇರಿ ಇವರಿಗೆಲ್ಲ ಮುಂದೇನಾಯಿತು ಎನ್ನುವ ತವಕ. ಓದೆ ಎಂದು ಹುಡುಗಿಯರು ಒತ್ತಾಯಿಸಿದಾಗ ರೇಷ್ಮಾ ಓದು ಮುಂದುವರೆಸಿದಳು. ಅದೊಂದು ದಿನ ಸಂಜೆ ಶಾಲೆಯ ಮೈದಾನದಲ್ಲಿ ಕಬಡ್ಡಿ ಆಟ ನಡೆದಿತ್ತು. ನಾನು ನೋಡಲು ಹೋಗಿದ್ದೆ. ಸುನಂದ ರೈಡಿಂಗ್ ಮಾಡ್ತಾ ಇದ್ಲು. ಅವಳನ್ನು ಆಟಗಾರರು ಹಿಡಿದು ಔಟ್ ಮಾಡಿದಾಗ ನಾನು ಜೋರಾಗಿ ನಕ್ಕಿದ್ದೆ. ಆಗ ಅವಳು ಆಟ ಮುಗಿದ ಬಳಿಕ ನನ್ನ ಬಳಿಗೆ ಬಂದಳು. ನೀನು ಪುಸ್ತಕದ ಹುಳು, ಆಡಿನಂಗ ತೆಳ್ಳಗಿನ ಕಾಲು ನಿಂದು, ನಗೋದೆಲ್ಲ ಆಟ ಆಡಿ ತೋರಿಸು, ಆಟ ಅಂದ್ರೆ ಮಾತನಾಡಿದಂಗಲ್ಲ, ಸವಾಲು ಹಾಕಿದ್ದಳು. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿತ್ತು. ಅವಳಿಗೆ ನನ್ನ ಕಂಡರೆ ಆಗುತ್ತಿರಲಿಲ್ಲ. ನಾನು ಓದಿನಲ್ಲಿ ಮುಂದಿರುವುದು ಕಾರಣವಾಗಿತ್ತು. ನಾನು ನಕ್ಕು ಮನಸ್ಸಿನಲ್ಲಿ ಅವಳ ಸವಾಲನ್ನು ಒಪ್ಪಿಕೊಂಡಿದ್ದೆ. ಈಗ ಆಡದೆ ಮಾಡಿ ತೋರಿಸಿದ್ದೆ. ಸುನಂದ ತಲೆ ತಗ್ಗಿಸಿದ್ದಳು. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ, ಯಾರು ಬಂದು ಕ್ಷಮೆ ಕೇಳಿದರು, ಯಾಕೆ ಕ್ಷಮೆ ಕೇಳಿದರು ಅನ್ನೋದಕ್ಕೆ ನಮಗೆ ಕಾರಣ ಇಲ್ಲಿ ಸಿಕ್ತು. ಸುನಂದ ಕ್ಷಮೆ ಕೇಳಿದ್ಲು ಅಂತ ಹೋದ ವಿಡಿಯೋದಲ್ಲಿ ನೋಡಿದ್ವಿ. ಆದರೆ ಕಾರಣ ಏನು ಅಂತ ಗೊತ್ತಿರಲಿಲ್ಲ. ಆಗ ಕಾರಣಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ. ಈಗ ನೋಡಿ, ಒಂದಿನ ಶಾಲಿನಿ ಏನು ಆಟದ ಮೈದಾನದಲ್ಲಿ ಸುನಂದಳ ಆಟವನ್ನು ನೋಡ್ತಾ ಇದ್ದಾಗ ಅವಳು ಕಬಡ್ಡಿ ಆಟದಲ್ಲಿ ಔಟ್ ಆಗಿದ್ದನ್ನು ನೋಡಿ ಇವಳು ನಕ್ಬಿಟ್ಟಿರ್ತಾಳೆ. ಆ ನಗು ಸುನಂದಾಗೆ ಸಿಟ್ಟು ಬಂದುಬಿಟ್ಟಿರುತ್ತೆ. ಆಗ ಇವಳು ಬಂದು ಅವಳಿಗೆ, ನೀನು ಓದಲ್ಲಿ ಮುಂದಿದೆಯಾ, ಒಮ್ಮೆ ಆಟ ಆಡೋ ತೋರಿಸು, ಗೊತ್ತಾಗುತ್ತೆ, ಆಟ ಆಡೋದು ಓದಷ್ಟು ಸುಲಭ ಅಲ್ಲ ಅಂತ ಹೇಳಿ ಚಾಲೆಂಜ್ ಹಾಕಿದ್ದನ್ನು ಇವಳು ಕೂಡ ಆ ಚಾಲೆಂಜನ್ನ ಸ್ವೀಕಾರ ಮಾಡ್ತಾಳೆ. ಆದರೆ ಸುನಂದನ ಒಂದು ಚಾಲೆಂಜ್ನ ಇವಳು ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾಳೆ. ಮಾತನಾಡ್ದೇ ಆ ಕೆಲಸನ ಸಾಧಿಸಿ ತೋರ್ತಾಳೆ. ಅದಕ್ಕೆ ಹೇಳ್ತಾರೆ, ನೀನೇನಾದರೂ ಮಾಡೋದಿದ್ದರೆ ಮಾತನಾಡ್ದೇ ಮಾಡಿ ತೋರಿಸು. ಸುಮ್ಮನೆ ವಟ ಅಂದು ಯಾವ ಕೆಲಸನೂ ಮಾಡದೆ ಮತ್ತೆ ನಗೋರ ಮುಂದೆ ನಗುಪಾಟ್ಲಾಗಬೇಡ ಅಂತ ಹಿರಿಯರು ಹೇಳೋದಂತೂ ಸತ್ಯ ಅಲ್ವಾ. ಸೊ ಹಾಗಾಗಿ ಇಲ್ಲೂ ಕೂಡ ಶಾಲಿನಿ ಆಡದೆ ಮಾಡಿ ತೋರಿಸಿ ಸುನಂದ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಸುನಂದ, ನೀನು ಹಾಗೆ ಚುಚ್ಚಿ ಮಾತಾಡಿ ನನ್ನಲ್ಲಿ ಛಲ ಮೂಡಿಸಿದೆ. ಹೀಗಾಗಿ ನಾನು ಇಷ್ಟು ಚೆಂದ ಆಡಿದ್ದು. ಈ ವೀರಾಗ್ರಣಿ ಪುರಸ್ಕಾರಕ್ಕೆ ನೀನೇ ಕಾರಣ. ಇನ್ನು ಮೇಲೆ ನೀನು ಕೂಡ ನನ್ನ ಒಳ್ಳೆಯ ಗೆಳತಿ ಎಂದಾಗ ಸುನಂದ ಅಹಂಭಾವ ಬಿಟ್ಟು ಹಸ್ತಲಾಘವ ನೀಡಿದಳು. ರೇಷ್ಮಾ ಓದು ನಿಲ್ಲಿಸಿದಳು. ಟೀಚರ್ ಕಥೆಯಲ್ಲಿ ತುಂಬ ಆಶ್ಚರ್ಯ ಇದೆ. ಮಕ್ಕಳೆಲ್ಲ ಮಾತನಾಡಿದರು. ಹಮೀದಾ, ಮೇರಿ, ಕಸ್ತೂರಿ ನಿಟ್ಟುಸಿರು ಬಿಟ್ಟರು. ಹೊರಗಡೆ ಕತ್ತಲಾಗುತ್ತಾ ಬಂತು. ಬಾಗಿಲು ಬಡಿದ ಸಪ್ಪಳ ಕೇಳ್ತು. ನೋಡಿ, ಸುನಂದ ಹಾಗೆ ಹೇಳಿದಾಗ ಇವಳಿಗೆ ಏನನ್ಸುತ್ತೆ, ಹಾಗೇನಿಲ್ಲ, ನೀನು ಅವತ್ತು ಚಾಲೆಂಜ್ ಹಾಕಿದ್ರಿಂದನೇ ನಾನಿವತ್ತು ಇಷ್ಟರ ಮಟ್ಟಿಗೆ ಆಟ ಆಡೋಕ್ಕೆ ಸಾಧ್ಯ ಆಯಿತು. ಸೊ ನಿನ್ನ ಒಂದು ಚಾಲೆಂಜಿಂದ ನನಗಿವತ್ತು ಒಳ್ಳೆಯ ಒಂದು ಹೆಸರು ಬಂತು. ನಾನು ಕೂಡ ಆಟದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಆಯಿತು ಅಂತ ಹೇಳಿ ಇನ್ಮೇಲೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರೆ ಆಗಿರೋಣ ಅಂತ ಹೇಳ್ತಾರೆ. ಇವಳು ಕೂಡ ಸಂತೋಷದಿಂದ ಹಸ್ತಲಾಘವ ಅಂದ್ರೇನು ಶೇಕ್ ಹ್ಯಾಂಡ್ ಮಾಡಿಕೊಂಡು ಇಬ್ಬರು ಒಳ್ಳೆಯ ಸ್ನೇಹಿತರಾಗ್ತಾರೆ. ಅಲ್ಲಿಗೆ ರೇಷ್ಮಾ ಸ್ವಲ್ಪ ಸ್ಟಾಪ್ ಮಾಡ್ತಾಳೆ. ಅಬ್ಬಾ, ಟೀಚರು ಕತೆ ಎಷ್ಟು ಆಶ್ಚರ್ಯ ಆಗಿದೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಮಕ್ಕಳೆಲ್ಲ ಮಾತಾಡ್ತಾರೆ. ಹಮೀದಾ, ಮೇರಿ, ಕಸ್ತೂರಿ ನಿಟ್ಟುಸಿರು ಬಿಡ್ತಾರೆ. ಅಷ್ಟರಲ್ಲಿ ಬಾಗಿಲು ಬಡ ಸೌಂಡ್ ಕೇಳುತ್ತೆ. ರೇಷ್ಮಾ ಯಾರು ಅಂತ ಕೂಗಿದಾಗ, ನಾನು ಮಹಾವೀರ, ಏನು ಮಾಡ್ತಾ ಇದ್ದೀರಿ, ಬಾಗಿಲು ತೆಗೀರಿ, ಎಷ್ಟೊತ್ತಾಯಿತು. ರೇಷ್ಮಾ ಗಡಿಬಿಡಿಯಿಂದ ಡೈರಿಯನ್ನು ಟ್ರಂಕಿನಲ್ಲಿ ಇಟ್ಟಳು. ಕಸ್ತೂರಿ ಬಾಗಿಲು ತೆರೆದಳು. ಎದುರಿಗೆ ಮಹಾವೀರ ನಿಂತಿದ್ದ. ನೋಡಿ, ಆ ಮನೆ ಓನರ್ ಮಗ, ಸೊ ಮಹಾವೀರನ ಮನೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಕ್ಲೀನ್ ಮಾಡ್ತೀನಿ ಎಂದು ಇನ್ನೂ ಹೊರಗಡೆ ಬರದೇ ಇರೋದಕ್ಕೆ ಅವನು ಒಳಗೆ ಬಂದು ನೋಡ್ತಾನೆ. ಇವರೆಲ್ಲ ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಅವನಿಗೆ ಡೌಟು. ಆವಾಗ ಏನು ಮಾಡ್ತಾ ಇಲ್ಲ ಅಂತ ಎಲ್ಲರೂ ಆ್ಯಕ್ಟಿಂಗ್ ಮಾಡ್ತಾರೆ.
ಇಷ್ಟೊತ್ತಾದರೂ ಯಾಕೆ ನೀವು ಹೊರಟಿಲ್ಲ, ಏನು ಮಾಡ್ತಾ ಇದ್ದೀರ ಅಂದಾಗ ಮಹಾವೀರನ ಮಾತಿಗೆ ಏ ಏ ಮಾವೀರ ಕಸ್ತೂರಿ ಮಾತನ್ನು ಮಧ್ಯದಲ್ಲೇ ತಡೆದು, ನಾನು ಮಾವೀರ ಅಲ್ಲ ಮಹಾವೀರ ಅಂತ ಯಾರು ಇವನು ಹೇಳ್ತಾನೆ ಮಹಾವೀರ. ಆಗ ಅವಳೇನು ಮಾತಾಡದೆ ಸುಮ್ಮನೆ ಆಗ್ತಾಳೆ. ಹಮೀದ, ಹೌದಪ್ಪ ನೀನು ಮಹಾಶೂರ ಅಂತ ಹೇಳಿ ಕಾಮಿಡಿ ಮಾಡ್ತಾರೆ. ಎಲ್ಲ ಮಕ್ಕಳು ನಗ್ತಾರೆ. ನೋಡಿ ಎಷ್ಟೋ ಊರಲ್ಲಿ ಒಂದು ತಮಾಷೆ ಸ್ವಭಾವ ಇದೆ ಅಂದರೆ, ಒಬ್ರಿಗೊಬ್ರು ಸ್ನೇಹಿತರೇ ಆದ್ರೂ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ನಗ್ತಿರ್ತಾರೆ. ರೇಷ್ಮಳ ಕೈಯಲ್ಲಿ ಅಷ್ಟರಲ್ಲಿ ಸುಧಾ ಪುಸ್ತಕ ಇತ್ತು. ಈ ಪುಸ್ತಕ ಓದ್ತಾ ಇದ್ದೀವಿ ಮಹಾವೀರ ಅಂತ ಹೇಳಿದಾಗ ಅವನು ಸಾಕು ರೂಮಿನ ಬೀಗ ಹಾಕ್ತೀನಿ, ನೀವೆಲ್ಲ ಹೊರಗೆ ಬರ್ರಿ ಅಂತ ಹೇಳ್ತಾರೆ. ಇವರಿಗೆಲ್ಲ ಬೇಜಾರು. ಯಾಕೆ ಹೇಳಿ, ಆ ಕಥೆನ ಅಂದರೆ ಒಂದು ಜೀವನ ಚರಿತ್ರೆ ಯಾರ್ದು ಶಾಲಿನಿಯ ಒಂದು ಡೈರಿನ ಓದಬೇಕು, ಇನ್ನೂ ವಿಷಯನ ತಿಳ್ಕೋಬೇಕು ಅಂತ ಮಕ್ಕಳಿಗೆ ಸಾಕಷ್ಟು ಕುತೂಹಲ ಇದೆ. ಇವನು ನೋಡಿದ್ರೆ ಹೊರಗೆ ಬರ್ರಿ ಅಂತಿದ್ದಾನೆ, ಮತ್ತು ಹೆಂಗೆ ಓದ್ಬೇಕು ನಾವು ಅಂತ ಯೋಚನೆ ಮಾಡಿ ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ, ಅಲ್ಲಲ್ಲೇ ಸನ್ನೆಗಳನ್ನು ಮಾಡ್ಕೋತಾರೆ. ಮಹಾವೀರ ಹಾಸಿಗೆ ಒಂದಿಷ್ಟು ಮಡಚಬೇಕಾಗಿತ್ತು ಅಂತ ಹಮೀದ ಹೇಳ್ತಾಳೆ. ಅವರಮ್ಮಕ್ಕೆ ಹೋಗ್ತಾರೆ, ಮಹಾವೀರ ಬಾರಪ್ಪ ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಒಂದಿಷ್ಟು ಬಾಂಬೆ ರವೆ ತಂದು ಕೊಡು ಅಂತ ಕೂಗಿದ ತಕ್ಷಣ ಇವನು ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾನೆ. ಇವ್ರಿಗೆ ಸಿಕ್ಕಿದ್ದೇ ಚಾನ್ಸು. ಬೇಗ ಹೋಗಿ ಡೋರ್ನ ಕ್ಲೋಸ್ ಮಾಡಿ ಮತ್ತೆ ಈ ಕಡೆ ರೇಷ್ಮಾ ಟ್ರಂಕ್ನಿಂದ ಡೈರಿ ಹೊರಗೆ ತೆಗಿತಾಳೆ. ಗಡಿಬಿಡಿಯಿಂದ ಪುಟಗಳನ್ನು ತಿರುವಿದ್ಲು. ನಾನು ಎಲ್ಲಿಗೆ ಓದ್ತಾ ಇದ್ದೆ ಅನ್ನೋದೇ ಮರ್ತೋಯ್ತಲ್ಲೇ ಅಂತ ಹೇಳಿದಾಗ, ಯಾವುದಾದ್ರೂ ಒಂದು ಪೇಜನ್ನು ಓದು ಅಂತ ಮೇರಿ ಹೇಳಿದಾಗ, ಆ ಪುಟದಲ್ಲಿ ಇಂದೂರು ಭಾವೈಕ್ಯತೆಯ ತವರೂರು ಅಂತ ಇತ್ತು. ಅದನ್ನೇ ಓದು ಎಂದು ಹಮೀದ ಹೇಳಿದಳು. ನಾನು ಭಾಳ ಮುಂದಕ್ಕೆ ಬಂದೆ ಅಂತ ಹೇಳಿದಾಗ ರೇಷ್ಮಳ ಮಾತಿಗೆ ಅದೇ ಇರಲಿ ಬಿಡೆ ಕಸ್ತೂರಿ ತೊದಲುತ್ತಾ ಹೇಳಿದಾಗ ರೇಷ್ಮಾ ಅವಸರದಿಂದ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಶಿಕ್ಷಕಿಯಾಗಿ ರುಸ್ತುಂ ಪಪ್ಪನ ಜೊತೆಯಲ್ಲೇ ಮೊದಲ ದಿನ ಇಂದೂರಿಗೆ ಬಂದಾಗ ಈ ಊರನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಗಿತ್ತು. ಬಿಸಿಲು ನಾಡಿನವಳಾಗಿದ್ದ ನನಗೆ ಮಲೆನಾಡಿನ ಹಸಿರು ಸ್ವರ್ಗದಂತೆ ಕಂಡಿತ್ತು. ಈಗ ಈ ಊರಿಗೆ ಬಂದು 2 ವರ್ಷ ಆಯಿತು. ಈ ಊರಿನ ಬಗ್ಗೆ ಬರೀಬೇಕು ಅಂತ ಅನ್ನಿಸ್ತಿದೆ. ಅಂದರೆ ಮೊದಲನೇ ಒಂದು ಅವಳಿಗೆ ಅಪಾಯಿಂಟ್ ಆಗಿರೋದು ಮಲೆನಾಡಿನ ಇಂದೂರು. ಇವಳು ಮೊದಲೇ ಬಯಲುಸೀಮೆಯವಳಾಗಿರೋದ್ರಿಂದ ಈ ಒಂದು ಪ್ರದೇಶ ಮತ್ತು ಇಲ್ಲಿನ ವಾತಾವರಣ ಅವಳಿಗೆ ತುಂಬ ಖುಷಿ ಆಗುತ್ತೆ. 2 ವರ್ಷ ಆಗಿತ್ತು ಆಲ್ರೆಡಿ ಅವಳು ಬಂದು. ಹಾಗಾಗಿ ಆ ಊರಿನ ಬಗ್ಗೆ ತನ್ನ ಅನಿಸಿಕೆಗಳನ್ನು ಡೈರಿಲಿ ಬರೀತಾಳೆ. ಯಾಕೆಂದರೆ ಮಲೆನಾಡಂದ್ರೇ ಸ್ವರ್ಗ ಇದ್ದ ಹಾಗೆ, ಹಸಿರಿನಿಂದ ಕೂಡಿರ್ತಕ್ಕಂಥ ಮಲೆನಾಡು ಬಗ್ಗೆ ಹೇಳೋಕ್ಕೆ ಶಬ್ದಗಳೇ ಇಲ್ಲ ಬಿಡಿ. ಯಾಕೆಂದರೆ ನಾನು ಮಲೆನಾಡಲ್ಲೇ ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಸಿರೋದು. ಆ ಶಿವಮೊಗ್ಗ ಡಿಸ್ಟಿಕ್ ವಾತಾವರಣ ಅಷ್ಟು ಚಂದವಾದಂತಹ ಗಿಡ ಮರ ಪ್ರಕೃತಿ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಅವಳು ಕೂಡ ಆ ಮಲೆನಾಡಿನ ಒಂದು ಹಸಿರು ಸ್ವರ್ಗದ ಬಗ್ಗೆ ಬರೀತಾ ಇದ್ದಾಳೆ. ನಾನು ಬೆಳೆದಿದ್ದು ಬಯಲುಸೀಮೆ ಪರಿಸರದಲ್ಲಿ, ಬಿಸಿಲಿನ ಪ್ರಮಾಣ ಹೆಚ್ಚು, ಆದರೆ ಇಲ್ಲಿ ಮಳೆ ಪ್ರಮಾಣ ಹೆಚ್ಚು. ತಂಪು, ಭತ್ತ, ಗದ್ದೆಗಳ ಇಳಿಜಾರು, ಮಡಿಗಳು ನನಗೆ ಸೋಜಿಗವಾಗಿ ಕಂಡವು. ತೆಂಗಿನ ಅಡಕೆಯ ಬಾಳೆಯ ತೋಟಗಳ ಹಸಿರು ನನ್ನ ಮನಸ್ಸಿಗೆ ಹಿಡಿಸಿದೆ. ಚಿಕ್ಕ ಹಳ್ಳಿಯೂ ಅಲ್ಲ, ಅತಿ ದೊಡ್ಡ ಊರೂ ಅಲ್ಲ. ಈ ಊರಲ್ಲಿ ಮಂದಿರ, ಮಠ, ಮಸೀದಿ, ಬಸದಿ, ಚರ್ಚೆ, ಚೈತ್ಯಾಲಯವೂ ಕೂಡ ಇದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಜೈನ್, ಬೌದ್ಧ ಧರ್ಮದ ಜನರು ಒಂದೇ ಕುಟುಂಬದಂತೆ ವಾಸಿಸುತ್ತಾರೆ. ಈ ಊರು ಸರ್ವಧರ್ಮ ಕೇಂದ್ರವಿದ್ದಂತೆ. ಆಗಾಗ ಈ ಊರಿನಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಧರ್ಮಗುರುಗಳು ಬರುತ್ತಾರೆ. ಸಂಜೆ ಪ್ರವಚನಗಳು ನಡೆಯುತ್ತವೆ. ಜನರೆಲ್ಲ ಸೇರುತ್ತಾರೆ. ನೋಡಿ, ಯಾಕೆ ಭಾವೈಕ್ಯತೆಯ ಊರು ಅಂತ ಹೇಳಿದರು ಅನ್ನೋದಕ್ಕೆ ನಮಗೆ ಇಲ್ಲೇ ಕಾರಣ ಸಿಗುತ್ತೆ. ಯಾಕೆಂದರೆ ಎಲ್ಲ ಧರ್ಮದ ಜನರು ಅಲ್ಲಿದ್ದಾರೆ. ಅಲ್ಲಿ ಎಲ್ಲ ಧರ್ಮದ ದೇವಸ್ಥಾನಗಳು ಇದ್ದಾವೆ. ಹಾಗಾಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ, ಪ್ರೀತಿ ವಿಶ್ವಾಸದಿಂದ ಅಲ್ಲಿ ಬದುಕ್ತಾ ಇದ್ದಾರೆ. ಅದರಿಂದನೇ ಶಾಲಿನಿ ಹೇಳ್ತಾಳೆ, ಇದು ಒಂದು ಸರ್ವಧರ್ಮ ಕೇಂದ್ರವಿದ್ದಂತೆ. ಈ ಊರಿನಲ್ಲಿ ಅನೇಕ ಕಾರ್ಯಕ್ರಮಗಳು, ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಎಲ್ಲ ಧರ್ಮದ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಆಯಾ ಧರ್ಮದ ಗುರುಗಳು ಬರ್ತಿರ್ತಾರೆ. ಎಷ್ಟು ಪ್ರವಚನಗಳು ನಡೀತಿರ್ತವೆ. ಎಷ್ಟು ಒಂದು ಭಾವೈಕ್ಯತೆ ಅಂದ್ರೇನು, ನಾವೆಲ್ಲರೂ ಒಂದು ಜಾತಿ ಮತ ಭೇದ ಭಾವ ಮಾಡಲಾರ್ದೆ ಎಲ್ಲರೂ ಒಂದಾಗಿರೋದೇ ಭಾವೈಕ್ಯತೆ ಅಲ್ವಾ. ಅದು ಆ ಊರಲ್ಲಿ ಕಂಡು ಬರ್ತಿತ್ತು.
ಅವರವರ ಧಾರ್ಮಿಕ ಹಬ್ಬಗಳಲ್ಲಿ ಉಳಿದ ಧರ್ಮದ ಸ್ನೇಹಿತರನ್ನು ಮನೆಗೆ ಕರೆಯುತ್ತಾರೆ. ಪ್ರೀತಿಯಿಂದ ಊಟ ಮಾಡಿಸಿ ಉಡುಗೊರೆ ನೀಡಿ ಕಳುಹಿಸುತ್ತಾರೆ. ಎಲ್ಲರಲ್ಲೂ ಸ್ನೇಹ ಮನೋಭಾವವಿದೆ ಎಂದು ಇಲ್ಲಿ ಧರ್ಮದ ಕಲಹಗಳು ನಡೆದಿಲ್ಲ. ಎಲ್ಲರೂ ಪರಸ್ಪರ ಧರ್ಮಗಳ ಆಚರಣೆಯನ್ನು ಗೌರವಿಸುತ್ತಾರೆ, ಸಹಕಾರ ನೀಡುತ್ತಾರೆ. ಸೊ ಅಂದರೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ನನ್ನ ಧರ್ಮ ಹೆಚ್ಚು, ನಿನ್ನ ಧರ್ಮ ಹೆಚ್ಚು ಅಂತ ಹೊಡೆದಾಟಗಳಿಲ್ಲ. ತುಂಬ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಬದುಕ್ತಿದ್ದಾರೆ ಅನ್ನೋದನ್ನು ಶಾಲಿನಿ ತನ್ನ ಡೈರಿಯಲ್ಲಿ ಬರೆದಿದ್ದಾರೆ. ಈ ಊರಿನ ಗ್ರಾಮದೇವಿಯ ಜಾತ್ರೆಯನ್ನು ಎಲ್ಲ ಜನರು ಹಬ್ಬವೆಂದೇ ಆಚರಿಸುತ್ತಾರೆ. ಎಲ್ಲರೂ ದೇಣಿಗೆ ನೀಡಿ ಅತ್ಯಂತ ವಿಜೃಂಭಣೆಯಿಂದ ದೇವಿಯ ಆರಾಧನೆಯಲ್ಲಿ ಎಲ್ಲ ಧರ್ಮೀಯರು ಪಾಲ್ಗೊಳ್ತಾರೆ. ದೇವಿಯ ಪಲ್ಲಕ್ಕಿ ಎಲ್ಲರ ಮನೆಯ ಬಳಿಗೆ ಬಂದಾಗ ಎಲ್ಲರೂ ಭಕ್ತಿಯಿಂದ ಹೂವು ಹಣ್ಣು ನೀಡಿ ಆರಾಧಿಸುತ್ತಾರೆ. ಈ ಸಾಮರಸ್ಯದ ಜೀವನ ತುಂಬ ಕಡಿಮೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲ ಕಡೆಯೂ, ಅದರಲ್ಲೂ ಹಳ್ಳಿಗಳಲ್ಲಂತೂ ನಿಜವಾಗ್ಲೂ ಈ ಸಾಮರಸ್ಯ ಇರುತ್ತೆ. ನಮ್ಮ ಭಾರತ ಕರ್ನಾಟಕದಲ್ಲಂತೂ ಈ ಸಾಮರಸ್ಯ ಜೀವನ ನಡೀತಿರೋದ್ರಿಂದನೇ ನಾವೆಲ್ಲರೂ ಇನ್ನೂ ಚೆನ್ನಾಗಿ ಒಬ್ರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೀವಿ. ಯಾರೋ ಒಬ್ಬರು ಏನೋ ಮಾಡಿದ್ರು ಅಂತ ಅವ್ರವ್ರ ಮೇಲೆ ದ್ವೇಷ ಹಾಗೆ ಸಾಧಿಸ್ಕೊಂಡು ಹೋಗ್ತಾರೆ. ಬಟ್ ಅದು ಯಾವುದು ಇಲ್ಲಿ ಕಂಡು ಬರ್ತಾ ಇಲ್ಲ ಅನ್ನೋದನ್ನು ಎಷ್ಟು ಚೆಂದಾಗಿ ಶಾಲಿನಿ ಹೇಳ್ತಾರೆ. ಈ ಊರಲ್ಲಿ ಎಲ್ಲ ಧರ್ಮದ ಹಿರಿಯರು ಇರುವ ಒಂದು ಸಮಿತಿ ಇದೆ. ಯಾವುದೇ ಸಮಸ್ಯೆ ಬಂದರೂ ಆ ಸಮಿತಿ ಸೇರಿ ನ್ಯಾಯ ನೀಡುತ್ತಾರೆ. ಈ ನಿರ್ಣಯವನ್ನು ಎಲ್ಲರೂ ಗೌರವಿಸ್ತಾರೆ ಮತ್ತು ಪಾಲಿಸ್ತಾರೆ. ಈ ಊರು ಭಾವೈಕ್ಯತೆಯ ತವರೂರು ಆಗಿದೆ. ನೋಡಿ, ಅಷ್ಟೇ ಅಲ್ಲ, ಎಲ್ಲ ಧರ್ಮದ ಒಬ್ಬೊಬ್ಬ ಪ್ರಮುಖರು ಹಿರಿಯರು ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಯಾವುದೇ ಧರ್ಮದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ, ಯಾವುದೇ ವೈಯಕ್ತಿಕ ಆಗ್ಬೋದು ಅಥವಾ ಏನೇ ಸಮಸ್ಯೆಗಳಿದ್ರೂ ಅವರೆಲ್ಲರೂ ಸೇರಿ ನಿರ್ಣಯ ತಗೋತಾರೆ. ಆ ನಿರ್ಣಯಕ್ಕೆ ಎಲ್ಲರೂ ಮನ್ನಣೆ ಕೊಡ್ತಾರೆ, ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ ಅನ್ನೋದನ್ನು ನಾವು ಇಂದೂರಿನಲ್ಲಿ ಒಂದು ಭಾವೈಕ್ಯತೆಯ ಸಾಮರಸ್ಯ ಅಥವಾ ಭಾವೈಕ್ಯತೆಯ ತವರೂರು ಅನ್ನೋದನ್ನು ನಾವು ನೋಡ್ಬೋದು. ಟೀಚರ್ ನಮ್ಮ ಊರಿನ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ತಿಳಿದುಕೊಂಡಿದ್ದಾರೆ. ಮೇರಿಯ ಮಾತಿಗೆ ರೇಷ್ಮಾ, ಹೌದು, ನಮಗೂ ನಮ್ಮೂರೆಂದರೆ ತುಂಬ ಅಭಿಮಾನ. ನಿಜ ಅಲ್ವಾ ಸ್ನೇಹಿತರೆ? ಪ್ರತಿಯೊಬ್ಬರಿಗೂ ಅವರವ್ರ ಊರ ಬಗ್ಗೆ ಅಭಿಮಾನ ಇರುತ್ತೆ. ಅದು ಹಳ್ಳಿಯಾಗಿರಲಿ, ದಿಲ್ಲಿ ಆಗಿರಲಿ ಅಲ್ವಾ? ಯಾಕೆಂದರೆ ನಾವು ಎಷ್ಟೇ ಜಗತ್ತನ್ನು ಎಲ್ಲೇ ತಿರುಗಿ ಬಂದ್ರೂ ಯಪ್ಪ ನಮ್ಮೂರಿಗೆ ಯಾವಾಗ ಹೋಗ್ತೀವೋ ಅನಿಸುತ್ತೆ, ನಮ್ಮ ಮನೆಗೆ ಯಾವಾಗ ಹೋಗ್ತೀವೋ ಅನಿಸುತ್ತೆ. ಇದು ಸಹಜ ಅಲ್ವಾ? ಪ್ರತಿಯೊಬ್ಬರ ಮನಸ್ಸಿಗೂ ಹಾಗೇ. ನಾವು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಟ್ರಿಪ್ ಮಾಡಬೇಕು, ಇಲ್ಲಿ ಟ್ರಿಪ್ ಮಾಡಬೇಕು, ಏನೆಲ್ಲ ಅಂದ್ಕೊಂಡಿರ್ತೀವಿ. ಬಟ್ ಹೋಗಿ ಸ್ವಲ್ಪ ದಿನಕ್ಕೆ ನಮ್ಮೂರಿಗೆ ಹೋಗಬೇಕು ಅನಿಸುತ್ತೆ, ನಮ್ಮ ಮನೆಗೆ ಹೋಗಬೇಕು ಅನಿಸುತ್ತೆ. ಸೊ ಇದೇ ನಮ್ಮೂರು ಅನ್ನೋ ಅಭಿಮಾನ. ಅದನ್ನೇ ಇಲ್ಲಿ ಮಕ್ಕಳು ಕೂಡ ಮಾತಾಡ್ಕೋತಾರೆ. ಮುಂದೆ ಓದು ರೇಷ್ಮಾ, ಹಮೀದಾ ಒತ್ತಾಯಿಸಿದಳು. ನೋಡಿ, ಎಷ್ಟವರಿಗೆ ಬೇರೆ ಏನು ಮಾತೇ ಬೇಡ, ಬರೀ ಟೀಚರ್ ಡೈರಿ ಓದಬೇಕು, ಟೀಚರ್ ಬಗ್ಗೆ ತಿಳ್ಕೋಬೇಕು, ಅಷ್ಟು ಮಕ್ಕಳಿಗೆ ಆಸಕ್ತಿ. ಸೊ ಮತ್ತೆ ರೇಷ್ಮಾ ಡೈರಿ ಹತ್ತ ಕಣ್ಣಾಡಿಸಿದಳು. ನಮ್ಮ ಶಾಲಾ ಮಕ್ಕಳಾದ ಪೀಟರ್, ಅಜಿತ್, ಹಮೀದಾ, ಮಹಾವೀರ, ರೇಷ್ಮಾ ಶಾಲೆಯಲ್ಲಿ ಆಗಾಗ ನನ್ನ ಜೊತೆ ಮಾತನಾಡುವಾಗ ಹೀಗೆ ಹೇಳುತ್ತಾರೆ, ಟೀಚರ್, ನಮ್ಮೂರಲ್ಲಿ ಗುರುದ್ವಾರ ಒಂದು ಇರಬೇಕಾಗಿತ್ತು, ಆಗ ಇಡೀ ಇಂಡಿಯಾವನ್ನು ನಮ್ಮೂರಲ್ಲೇ ನೋಡಬಹುದಿತ್ತು ಎಂದು ಅಜಿತನು ಹೇಳುತ್ತಾನೆ. ಬೇಸಿಗೆಯಲ್ಲಿ ಕೊಡಲಿ, ಕೋಲು, ಕಬ್ಬಿಣದ ಸಾಮಗ್ರಿಗಳನ್ನು ಮಾರಲು ಸಿಕ್ಕರು ಬರುತ್ತಾರಲ್ಲ, ಬಂದರೆ ಸುಮಾರು 6 ತಿಂಗಳು ಇರ್ತಾರಲ್ಲ ಅಂತ ರೇಷ್ಮಾ ಹೇಳಿದ್ಲು. ಅವರು ನಮ್ಮೂರಲ್ಲಿ ಕಾಯಂ ಇರುವುದಿಲ್ಲ, ಇದ್ದರೆ ಮಾತ್ರ ನಮ್ಮೂರಿನವರು ಆಗುತ್ತಾರೆ. ಮಹಾವೀರ ನಗುತ್ತಾ ಹೇಳಿದ. ಇರಲಿ, ಈ ಸಲ ಬಂದಾಗ ಅವರಿಗೂ ಹೇಳಿ ಬಿಡೋಣ, ನಮ್ಮೂರಲ್ಲೇ ಇದ್ದು ಬಿಡಿ ಎಂದು ಹಮೀದ ಹಾಸ್ಯ ಮಾಡಿದಾಗ ಎಲ್ಲ ಮಕ್ಕಳು ನಗುತ್ತಾರೆ, ಜೊತೆಗೆ ನಾನು ನಗುತ್ತೇನೆ. ಹೀಗೆ ಒಂದು ಮಕ್ಕಳ ಜೊತೆ ಆ ಶಾಲಿನಿ ಮಕ್ಕಳಾಗಿರ್ತಾಳಲ್ಲ, ಆ ಟೀಚರ್ದು ಅದು ಮೇನು. ಯಾಕೆಂದರೆ ಟೀಚರ್ ಅಂದರೆ ಮಕ್ಕಳನ್ನ ದೂರ ಇಡಬಾರ್ದು, ಮಕ್ಕಳನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು, ಎರಡನೇ ತಾಯಿ ಅನಿಸ್ಕೋತಾಳೆ ಟೀಚರ್. ಸೊ ಹಾಗಾಗಿ ಇಲ್ಲಿ ಶಾಲಿನಿ ಅಷ್ಟು ಮಕ್ಕಳನ್ನ ಎಷ್ಟು ಅಕ್ಕರೆಯಿಂದ ಕಾಣಿಸ್ತಾಳೆ. ಆ ಮಕ್ಕಳ ಜೊತೆ ಮಾತಾಡ್ತಾ ಅವರು ಒಂದು ಭಾವನೆಗಳಿಗೆ ಬೆಲೆ ಕೊಡ್ತಾ ಅವರಲ್ಲೇ ಅವಳು ಒಬ್ಬಳಾಗೋದು ನಿಜವಾಗ್ಲೂ ಗ್ರೇಟ್. ಏನಂತೀರ ಸ್ನೇಹಿತರೆ? ಸೊ ಇಲ್ಲಿ ಆ ಊರಲ್ಲಿ ಒಂದು ಸಿಖ್ಖರ ಒಂದು ಗುರುದ್ವಾರ ಇಲ್ಲ ಅನ್ನೋದನ್ನು ಹೇಳಿದಾಗ ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಮಾತಾಡ್ಕೋತಾರೆ. ಈ ಸಲ ಸಿಖ್ರು ಬಂದಾಗ ನಮ್ಮೂರಲ್ಲೇ ಇದ್ದು ಬಿಡಿ ಅಂತ ಹೇಳ್ಬಿಡೋಣ ಅಂತ ಎಲ್ಲರೂ ಮಾತಾಡಿಕೊಂಡು ನಗ್ತಾರೆ. ಇದರಲ್ಲಿ ಶಾಲಿನೂ ಕೂಡ ಅವ್ರ ಜೊತೆ ಒಬ್ಬ ಶಿಕ್ಷಕಿಯಾಗಿದ್ದರೂ ಕೂಡ ಅವ್ರ ಜೊತೆ ಪ್ರೀತಿಯಿಂದ ಕ್ಲೋಸಾಗಿ ಮಾತಾಡಿಕೊಂಡು ನಕ್ಕೊಂಡು ಇರ್ತಾಳೆ. ಅದನ್ನು ಕೂಡ ಅವಳು ಡೈರಿಲಿ ಮೆನ್ಷನ್ ಮಾಡಿದ್ದನ್ನು ನೋಡಿ ಆ ಮಕ್ಕಳಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಅರೆ, ನಾವಾಡುವ ಮಾತುಗಳನ್ನು ಟೀಚರ್ ಡೈರಿಯಲ್ಲಿ ಬರೆದಿದ್ದಾರೆ, ನಮ್ಮ ಹೆಸರುಗಳು ಇಲ್ಲಿವೆ. ಹಮೀದಾ ಸಂತೋಷಪಟ್ಟಳು. ಮತ್ತೆ ರೇಷ್ಮಾ ಮುಂದುವರಿಸಿದಳು. ನೋಡಿ, ಅಂದರೆ ಮಕ್ಕಳಿಗೂ ಖುಷಿ, ನಮ್ಮ ಹೆಸರನ್ನೆಲ್ಲ ಟೀಚರ್ ಡೈರಿಲಿ ಬರೆದುಬಿಟ್ಟಿದ್ದಾರಲ್ಲ ಅಂತ ಅವಕ್ಕೇನೋ ಒಂದು ಖುಷಿ ಮಕ್ಕಳಿಗೆ ಅಲ್ವಾ? ಸೊ ಹಾಗೆ ಮುಂದೆ ಈ ಊರಿನ ಸುತ್ತಮುತ್ತ ಇರುವ ಅನೇಕ ತೋಟಗಳು,
ಆಮೇಲೆ ತೋಟದ ಮನೆಗಳಿಂದ ಮಕ್ಕಳು ಶಾಲೆಗೆ ನಡೆದುಕೊಂಡು ಬರುತ್ತಾರೆ. ಪ್ರೌಢಶಾಲೆಯು ಈ ಊರಲ್ಲಿ ಇದೆ. ಕಾಲೇಜು ಶಿಕ್ಷಣಕ್ಕೆ ಮಾತ್ರ ಇಲ್ಲಿಯ ಮಕ್ಕಳು ಮುಂಡಗೋಡಕ್ಕೆ ಹೋಗುತ್ತಾರೆ. ಈ ಊರು ಕಲಘಟಕಿ ಮುಂಡಗೋಡ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದೆ. ಹೀಗಾಗಿ ಆಗಾಗ ಅನೇಕ ಬಸ್ಸುಗಳು, ಜೀಪು, ಟೆಂಪೋಗಳು ಓಡಾಡುತ್ತವೆ. ಇಲ್ಲಿನ ಜನರ ಪ್ರಯಾಣಕ್ಕೆ ತೊಂದರೆ ಇಲ್ಲ. ಈ ಊರಿನ ಸುತ್ತಮುತ್ತ ಬಾಳೆ, ತೆಂಗು, ಅಡಿಕೆ ತೋಟಗಳು ಇವೆ. ಅಲ್ಲಲ್ಲಿ ಶೇಂಗಾ, ಹಸಿ ಶುಂಠಿಯ ಬೆಳೆಗಳು, ಭತ್ತದ ಗದ್ದೆಗಳನ್ನು ನೋಡಬಹುದು. ಹೊಲಗಳಲ್ಲಿ ನೀರು ಚಿಮ್ಮುವ ಕಾರಂಜಿಗಳು ಕಣ್ಣಿಗೆ ಇಂಪು ನೀಡುತ್ತವೆ. ಕಪ್ಪನೆಯ ಹಾವಿನಾಕಾರದ ರಸ್ತೆಗಳ ಗುಂಟ ನಡೆಯುತ್ತಾ ಸಾಗಿದರೆ ಇಡೀ ನಿಸರ್ಗದ ಹಸಿರ ಸವಿಯನ್ನು ಸವಿಯಬಹುದು. ಅಷ್ಟೊಂದು ಸೊಬಗು ಇಲ್ಲಿದೆ. ನಾನಂತೂ ಸಂಜೆ ದಿನವೂ ವಾಯುವಿಹಾರಕ್ಕೆ ಹೋಗುತ್ತೇನೆ. ಇಲ್ಲಿನ ವಾತಾವರಣವು ಭೂಮಿಯ ಮೇಲಿನ ಸ್ವರ್ಗ ಎನಿಸುತ್ತದೆ. ನಿಜ ಸ್ನೇಹಿತರೆ, ಈ ಮಲೆನಾಡಿನ ಒಂದು ಹಸಿರು, ಮಲೆನಾಡಿನ ಸೊಬಗನ್ನು, ಅದರಲ್ಲೂ ಬಾಳೆ, ತೆಂಗು, ಅಡಿಕೆ ತೋಟಗಳು, ಅದರ ಮಧ್ಯೆ ಬೆಳೀತಕ್ಕಂಥ ಅನೇಕ ಬೆಳೆಗಳು, ಅದರಲ್ಲಿ ನೀರು ಒಂದು ಸದಾ ನೀರು ಚಿಮ್ತಕ್ಕಂಥ ಕಾರಂಜಿಗಳು, ಸೊ ಹೀಗೆ ಆ ಹಸಿರಿನ ಒಂದು ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಅಂಥ ಊರುಗಳಲ್ಲಿರೋರು ಧನ್ಯರು ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ನಾವೆಲ್ಲ ಮಲೆನಾಡನ್ನು ಬಿಟ್ಟು ಬಯಲುಸೀಮೆ ಸೇರಿರೋದ್ರಿಂದ ಅದನ್ನು ತುಂಬ ಮಿಸ್ ಮಾಡ್ಕೋತೀವಿ ಅಂತ ನನಗಂತೂ ಅನಿಸುತ್ತೆ. ಯಾಕಂದರೆ ಆ ಸೌಂದರ್ಯ, ಆ ವಾತಾವರಣ ಎಷ್ಟು ಸೊಗಸಾಗಿರುತ್ತೆ. ಅದನ್ನೇ ಶಾಲಿನಿ ಹೇಳ್ತಾಳೆ, ಇದು ಸ್ವರ್ಗ ಅಂತ. ಈ ಊರಿನ ಪರಂಪರೆ ಹೇಗಿದೆ ಗೊತ್ತಾ? ಇಲ್ಲಿ ಎಲ್ಲರೂ ಶ್ರಮಜೀವಿಗಳು. ಹಗಲಿನ ಸಮಯದಲ್ಲಿ ಊರಿನ ಬೀದಿಗಳಲ್ಲಿ ಜನ ಅಷ್ಟಾಗಿ ಕಾಣುವುದಿಲ್ಲ. ಬೆಳಗಾಯಿತೆಂದರೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲೇಬೇಕು. ನೀರು ತುಂಬೋದು, ದನಗಳ ಸಗಣಿ ತೆಗೆಯೋದು, ಹುಲ್ಲು ಹಾಕೋದು, ನೀರು ಕುಡಿಸೋದು, ವಾರದಲ್ಲಿ 2 ಬಾರಿ ದನಗಳ ಮೈ ತೊಳೆಯೋದು, ನಂತರ ಶಾಲೆಗೆ ಹೋಗೋದು. ನೋಡಿ, ಅಂದರೆ ಟೀಚರ್ 2 ವರ್ಷದಲ್ಲಿ ಆ ಊರನ್ನು ಎಷ್ಟು ಸ್ಟಡಿ ಮಾಡಿದ್ದಾರೆ ಅಂದರೆ ಎಲ್ಲವನ್ನು ಅರಿದು ಕುಡಿದ್ಬಿಟ್ಟಿದ್ದಾರೆ. ಮಕ್ಕಳು ಕೂಡ ಅಲ್ಲಿ ಯಾವ ರೀತಿ ತಮ್ಮ ಒಂದು ಇನ್ವಾಲ್ವ್ ಆಗ್ತಾ ಇದ್ದಾರೆ, ತಮ್ಮ ಇನ್ವಾಲ್ವ್ಮೆಂಟ್ನ ತೋರಿಸ್ತಾ ಇದ್ದಾರೆ. ಈಗಿನ ಮಕ್ಕಳು ಯಾವಾಗಲೂ ಮೊಬೈಲಲ್ಲೇ ಇರ್ತಾರೆ, ಅಥವಾ ಲ್ಯಾಪ್ಟಾಪಲ್ಲಿ ಇರ್ತಾರೆ, ಅಥವಾ ಟಿ ವಿಲಿ ಇರ್ತಾರೆ. ಬಟ್ ಇಲ್ಲಿ ಮಕ್ಕಳು ಹೆಚ್ಚಾಗಿ ಆಟ ಪಾಠಗಳಲ್ಲಿ ಮತ್ತು ಶ್ರಮಜೀವಿಗಳಾಗಿದ್ದಾರೆ. ತಮ್ಮ ಪೋಷಕರೊಂದಿಗೆ ಸಹಾಯ ಮಾಡ್ತಾ ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ. ಯಾರು ಇಲ್ಲಿ ಸೋಮಾರಿಗಳು ಅಂದರೆ ಲೇಸಿಯಾಗಿ ಯಾರೂ ಇಲ್ಲೇ ಇಲ್ಲ ಅಂತ ಶಿಕ್ಷಕಿ ಹೇಳ್ತಾರೆ. ಅಂದರೆ ರಾತ್ರಿ ಹೊತ್ತು ಓದ್ತಾರೆ ಮತ್ತು ಹಗಲೊತ್ತಲ್ಲಿ ತಂದೆ ತಾಯಿಗಳಿಗೆ ಕೆಲಸ ಮಾಡ್ತಾರೆ, ಸ್ಕೂಲ್ಗೆ ಹೋಗ್ತಾರೆ. ಹೀಗೆ ಅವರ ಒಂದು ಅಂದರೆ ಅವರ ದಿನಚರಿಗಳನ್ನು ಎಷ್ಟು ನೀಟಾಗಿ ಟೀಚರ್ ಇಲ್ಲಿ ಡೈರಿಲಿ ಬರೆದಿದ್ದಾರೆ. ರಜೆ ದಿನಗಳಲ್ಲೂ ಅಷ್ಟೇ ಸಂಜೆ ಮಾತ್ರ ಮಕ್ಕಳು ಆಟಕ್ಕೆ ಸೇರೋದು. ಹೀಗಾಗಿ ಈ ಊರಿನ ಕಬಡ್ಡಿ, ವಾಲಿಬಾಲ್ ಟೀಮುಗಳು ರಾಜ್ಯ ರಾಷ್ಟ್ರ ಮಟ್ಟದವರೆಗೂ ಹೋಗಿ ಬಂದಿದ್ದಾವೆ, ಪದಕಗಳನ್ನು ಗೆದ್ದಿದ್ದಾರೆ. ಈ ಸಂಗತಿಗಳನ್ನು ಅನೇಕ ಬಾರಿ ಹಿರಿಯರು ಶಾಲೆಗೆ ಬಂದಾಗ ನನ್ನಲ್ಲಿ ಅಭಿಮಾನದಿಂದ ಹೇಳ್ತಾರೆ ಅಂತ ಟೀಚರ್ ಹೇಳ್ತಾರೆ. ಅಂದರೆ ನಮ್ಮೂರಲ್ಲಿ ಅನಾವಶ್ಯಕವಾಗಿ ಮಕ್ಕಳು ಟೈಮ್ ಪಾಸ್ ಮಾಡೋದಿಲ್ಲ. ಎಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಆಟಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದವರೆಗೂ ಹೋಗಿ ಬಂದಿದ್ದಾರೆ ಅಂತ ಅಲ್ಲಿನ ಹಿರಿಯರು ಶಾಲಿನಿ ಹತ್ರ ಹೇಳಿರೋದನ್ನು ಅವಳಿಲ್ಲಿ ಮೆನ್ಷನ್ ಮಾಡೋದು ತುಂಬ ಆಶ್ಚರ್ಯ ಅನಿಸುತ್ತೆ. ಅಂದರೆ ಶಾಲಿನಿ ಎಲ್ಲರ ಜೊತೆನೂ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ಲು ಅನ್ನೋದು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇವರೆಲ್ಲರೂ ಕಾಯಕದ ಮಕ್ಕಳಾಗಿದ್ದಾರೆ. ಅವರು ಬಿಡುವು ತೆಗೆದುಕೊಳ್ಳುವುದೇ ಇಲ್ಲ. ಪಾಲಕರು ಮಕ್ಕಳಿಗೆ ಈ ರೀತಿಯಾದ ಸಂಸ್ಕೃತಿಯನ್ನು ಹೇಳಿಕೊಟ್ಟಿದ್ದಾರೆ. ಇದು ಈ ಊರಿನ ವಿಶೇಷತೆ. ಇಂಥ ಊರಿನ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಎಂಬುದು ನನಗೆ ತುಂಬ ಅಭಿಮಾನ. ನೋಡಿ, ಅದೇ ಹೇಳಿದ್ರಲ್ಲ ಟೀಚರು, ಆ ಊರಿನ ಮಕ್ಕಳು ಯಾವ ರೀತಿ ಕಾಯಕದ ಮಕ್ಕಳಾಗಿದ್ದಾರೆ, ಕಾಯಕವೇ ಕೆಲಸ ಅಂದ್ಕೊಂಡಿದ್ದಾರೆ. ಸುಮ್ಮನೆ ಟೈಮನ್ನ ಹಾಳು ಮಾಡ್ತಾ ಇಲ್ಲ. ತಮ್ಮ ತಂದೆ ತಾಯಿಗಳ ಜೊತೆ ಪೋಷಕರೊಂದಿಗೆ ಬೆರೆತು ಕೆಲಸ ಮಾಡ್ತಾ ಓದ್ತಾ ಅವರು ಎಲ್ಲ ಹಂತದಲ್ಲೂ ಮುಂದುವರೆದಿದ್ದಾರೆ ಅನ್ನೋದನ್ನು ಟೀಚರ್ ಹೇಳ್ತಾರೆ. ಅಬ್ಬಾ, ಟೀಚರ್ ನಮ್ಮ ಊರಿನ ಬಗ್ಗೆ ಎಷ್ಟೊಂದು ಗೌರವದಿಂದ ಚೆನ್ನಾಗಿ ಬರೆದಿದ್ದಾರೆ. ಈ ಊರಿನವರಾಗಿ ನಾವೇ ಇವುಗಳನ್ನ ಗಮನಿಸಿಲ್ಲ. ಈ ಮಕ್ಕಳಿಗೆ ಖುಷಿಯೋ ಖುಷಿ, ಜೊತೆಗೆ ತಮ್ಮ ಊರಿನ ಬಗ್ಗೆ ಹೆಮ್ಮೆಯೂ ಆಯಿತು. ಇದನ್ನೆಲ್ಲ ಓದ್ತಾ ಇರೋ ಮಕ್ಕಳಿಗೆ ಎಷ್ಟು ಖುಷಿಯಾಗಿರಬೇಡ. ಯಾಕಂದರೆ ತಮ್ಮ ಊರಿನ ಬಗ್ಗೆ ಟೀಚರ್ ಬರೆದಿದ್ದಾರಲ್ಲ, ಇನ್ನೂ ಅಭಿಮಾನ ಹೆಚ್ಚಾಯಿತು ಟೀಚರ್ ಮೇಲೆ. ಹಾಗೆ ತಮ್ಮ ಊರ ಮೇಲೂ ಅಭಿಮಾನ ಹೆಚ್ಚಾಯಿತು. ಬಾಗಿಲು ಬಡಿದ ಸಪ್ಪಳವಾಯಿತು. ರೇಷ್ಮಾ ಬೇಗನೆ ಡೈರಿಯನ್ನು ಟ್ರಂಕಿನಲ್ಲಿ ಇಟ್ಟಳು. ಹಮೀದ ಓಡಿ ಹೋಗಿ ಬಾಗಿಲು ತೆರೆದಾಗ ಮಹಾವೀರ ಒಳ ಬಂದ. ಎಲ್ಲರನ್ನೂ ದಿಟ್ಟಿಸಿ ನೋಡುತ್ತಾ, ಏನೋ ಮಸ್ಲತ್ ಮಾಡ್ತಾ ಇದ್ದೀರಾ ಅಂತ 2 ರೂಮುಗಳನ್ನು ಸುತ್ತು ಹಾಕಿದ. ಇರಲಿ, ಎಲ್ಲರೂ ಶಾಣರದಿರಿ, ನಿಮ್ಮ ಮನೆಗೆ ಹೋಗ್ರಿ. ಜೋರಾದ ಮಾತಿಗೆ ಎಲ್ಲರೂ ಕತ್ತು ಅಲುಗಾಡಿಸುತ್ತಾ
ಹ್ಞೂ ಎಂದರು. ಮೇರಿ, ರೇಷ್ಮಾ, ಹಮೀದ ಮತ್ತು ಕಸ್ತೂರಿ ಹೊರಬಂದರು. ಮಹಾವೀರ ಬೀಗದ ಕಿಲಿ ಹಾಕಿ ಜೋರಾಗಿ ಜಗ್ಗಿ ನೋಡಿದ. ಬೀಗ ಸರಿಯಾಗಿ ಹಾಕಿತ್ತು. ಈಗ ಅವರಿಗೆ ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಮಹಾವೀರ ಅವರಮ್ಮ ಹೇಳಿದ ಕೆಲಸ ಮಾಡಿ ಮತ್ತೆ ಒಂದು ಬಾಗಿಲು ಬಡಿತಾನೆ. ಇವ್ರು ಮತ್ತೆ ಕಳ್ಳರು ಮತ್ತೆ ಸಿಕ್ಕೊಂಡ್ಬಿಡ್ತೀವಿ ಅಂತೇಳಿ ಬೇಗ ಬೇಗ ಡೈರಿನ ಟ್ರಂಕಲ್ಲಿ ಇರ್ತಾಳೆ ರೇಷ್ಮಾ. ಇವಾಗ ಅವ್ರಿಗೆ ಎಲ್ಲೂ ತಪ್ಪಿಸ್ಕೊಳಕ್ಕೆ ಚಾನ್ಸ್ ಇಲ್ಲ. ಆವಾಗ ಮಹಾವೀರ ಬಂದು, ನೀವೇನೋ ಮಸ್ಲತ್ ಮಾಡ್ತಾ ಇದ್ದೀರಾ ಅನಿಸ್ತದೆ, ಏನು ಮಾಡ್ತಾ ಇದ್ದೀರಾ ಅಂತ ಜೋರಾಗಿ ಆವಾಜಾಗಿ ಕೇಳ್ತಾನೆ. ಏನಿಲ್ಲ ಅಂತ ಹೇಳ್ತಾರೆ. ನಡ್ರಿ ಮನೆಯಿಂದ ಮೊದಲು ಹೊರಗೆ, ನಾನು ಬೀಗ ಹಾಕ್ತೀನಿ ಅಂತ ಹೇಳಿ ಅವ್ರನ್ನೆಲ್ಲ ಹೊರಗೆ ಕಳಿಸ್ತಾನೆ ಸ್ನೇಹಿತರೆ. ಈಗ ಅವಕ್ಕೇನು ಮಾತಾಡೋಕ್ಕೆ ಪಾಪ ಚಾನ್ಸೇ ಸಿಗೋದಿಲ್ಲ. ಎಲ್ಲ ಮಕ್ಕಳು ಸುಮ್ಮನೆ ತಲೆ ತೆಗೆಸ್ಕೊಂಡು ಮನೆಯಿಂದ ಹೊರಗೆ ಬರ್ತಾರೆ. ಇವನು ಬೀಗ ಹಾಕ್ತ. ಬರ್ತೀವಪ್ಪ ಮಹಾವೀರ ಅಂತ ರೇಷ್ಮಾ ಹೇಳಿದಾಗ, ಹಾಂ ನಿಮಗೆಲ್ಲ ದೊಡ್ಡ ನಮಸ್ಕಾರ, ಹೋಗ್ಬರ್ರಿ ಎಂದಾಗ ಎಲ್ಲರೂ ನಕ್ಕರು. ಹುಡುಗಿಯರು ಸಾವಕಾಶವಾಗಿ ಮಾತಾಡುತ್ತಾ ಮನೆ ದಾರಿ ಹಿಡಿದ್ರು. ನೋಡಿ ಅವನಿಗೆ ಎಷ್ಟು ಕಾಲೆಳಿತಾರೆ ಅಂದರೆ ಹೊರಗಡೆ ಬಂದು ಅವನಿಗೆ ಸತಾಯಿಸ್ಕೋತಾರೆ. ಬರ್ತೀವಪ್ಪ ಮಹಾವೀರ ಅಂತ ಹೇಳಿದಾಗ ಮಹಾವೀರ ಆಯ್ತಾಯಿತು ನಿಮಗೆ ದೊಡ್ಡ ನಮಸ್ಕಾರ, ಹೋಗ್ಬರ್ರಿ ಅಂತ ಹೇಳಿದಾಗ ಎಲ್ಲರೂ ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಅಲ್ಲಿಂದ ಮೆಲ್ಲಗೆ ಮನೆ ಕಡೆ ಹೊರಡ್ತಾರೆ. ನಮ್ಮ ಟೀಚರ್ ರುಸ್ತುಮ್ ಸರ್ ಅವ್ರನ್ನ ಪಪ್ಪ ಅಂತ ಯಾಕೆ ಕರೀತಾರೆ ಅಂತಲೇ ಗೊತ್ತಾಗಲಿಲ್ಲ ಅಂತ ರೇಷ್ಮಾ ಒಟ ಅನ್ಕೋತಾ ಹೊರಡ್ತಾಳೆ. ನೋಡಿ ಇದೊಂದು ಇನ್ನೂ ಸೀಕ್ರೆಟಾಗೇ ಉಳಿದಿದೆ ಅಲ್ವಾ. ರುಸ್ತುಮ್ ಪಪ್ಪ ಅಂತ ಯಾಕಂದ್ಲು ಶಾಲಿನಿ ಅನ್ನೋದು ನಮಗೆಲ್ಲ ಕುತೂಹಲವಾಗೇ ಇದೆ. ಪಾಪ ಮಕ್ಕಳಿಗೂ ಅಷ್ಟೇ ಇನ್ನೂ ಕ್ಯೂರಿಯಾಸಿಟಿ ಹಾಗೇ ಇದೆ. ನೋಡಿ ಅವರು ಟೀಚರ್ಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಮತ್ತು ಅಪ್ಪನಿಗಿಂತ ಹೆಚ್ಚಿನ ಕಾಳಜಿ ಅವರಲ್ಲಿದೆ ಅಂತ ಅನಿಸ್ತೈತಿ ಅಂತ ಹಮೀದ ಹೇಳಿದ್ಲು. ಅಷ್ಟರಲ್ಲಿ ಕಸ್ತೂರಿ ಮನೆ ಬಂತು. ಮಕ್ಕಳು ಅವಳಿಗೆ ಕೈ ಬೀಸಿ ತಮ್ಮ ತಮ್ಮ ಮನೆಗೆ ತೆರಳಿದರು. ನೋಡಿ ಸ್ನೇಹಿತರೆ, ಈ ಒಂದು ಭಾಗ ಮುಗೀತು. ಆ ರೇಷ್ಮಾಗಿರೋ ಅಂಥ ಕುತೂಹಲ ನಮಗೂ ಇದೆ ಅಲ್ವಾ, ನಿಮಗೂ ಇದೆ ಅಲ್ವಾ. ಏನಂತ, ರುಸ್ತುಮ್ ಪಪ್ಪ ಅಂತ ಶಾಲಿನಿ ಯಾಕಂದ್ಲು? ಆ ಕುತೂಹಲ ಇನ್ನೂ ಹಾಗೆ ಇದೆ. ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಆ ಭಾಗ ಬಂದರೆ ಖಂಡಿತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಎಲ್ಲರೂ ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಈ ಕಾದಂಬರಿ ಮಕ್ಕಳ ಕಾದಂಬರಿ ಆಗಿರೋದ್ರಿಂದ ಮಕ್ಕಳಿಗೆ ಈ ವಿಡಿಯೋನ ಕೇಳಿಸಿ ಮಕ್ಕಳಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ನಾವು ತರ್ಬೋದು. ಹಾಗಿದ್ರೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ತೆ ಸ್ನೇಹಿತರೆ.